ಹೆಣ್ಣುಮಕ್ಕಳ ವಿಷಯಕ್ಕೆ ಬಂದಿದ್ದೆ ನಾನು. ಮಾತು ಜಾಸ್ತಿ. ಅದರಲ್ಲೂ ಈ ಅತ್ತೆ ಸೊಸೆ ಮದುವೆ ಮಾಡಬೇಕಾದ್ರೆ ಅತ್ತೆ ಸೊಸೆ ಜಾತಕ ನೋಡಬೇಕು. ಹೊಸದಾಗಿ ಮದುವೆ ಮಾಡಿ ನನ್ನ ಮನೆಗೆ ನನ್ನ ಹೆಂಡತಿನ ಕರ್ಕೊಂಡ್ಬಂದೆ. ನಮ್ಮ ತಾಯಿ, ಮಗನೇ ನೀನೇನೋ ಮದುವೆ ಮಾಡ್ಕೊಂಬಂದಿ, ಇಂಟರ್ವ್ಯೂ ಮಾಡ್ತೀನಿ ನಿನ್ನ ಹೆಂಡ್ತಿನ ಅಂದ್ಲು. ಅಲ್ಲಮ್ಮ ಮದುವೆ ಆಗಿ ಹೋಗಿದೆ, ಈಗ ಯಾಕೆ ಇಂಟರ್ವ್ಯೂ ಮಾಡ್ತೀನಿ? ಇಲ್ಲ, ನಾನು ಇಂಟರ್ವ್ಯೂ ಮಾಡಲೇಬೇಕು. ಕೆಲವು ಪ್ರಶ್ನೆ ಕೇಳ್ತೀನಿ ಆಕೆಗೆ ನಾನು. ಕೇಳಮ್ಮ. ನಮ್ಮಮ್ಮ ಪ್ರಶ್ನೆ ಕೇಳಿದ್ಲು. ಏನು? ತಂಗಿ, ನಾನು ಮಂಚದ ಮೇಲೆ ಕೂತ್ರೆ ನೀನೆಲ್ಲಿ ಕೂಡ್ತೀವಿ? ಅತ್ತೆ, ನೀವು ಮಂಚದ ಮೇಲೆ ಕೂತ್ರೆ ನಾನು ಪಕ್ಕದಾಗ ಒಂದು ಚೇರ್ ಹಾಕೊಂಡು ಚೇರ್ ಮೇಲೆ ಕೂಡ್ತೀನಿ. ವೆರಿ ಗುಡ್. ನಾನು ಚೇರ್ ಮೇಲೆ ಕೂತ್ರೆ ಅತ್ತೆ ನಿಮ್ಮ ಪಕ್ಕದಲ್ಲಿ ನಾನೊಂದು ಸ್ಟೂಲ್ ಹಾಕೊಂಡು ಸ್ಟೂಲ್ ಮೇಲೆ ಕೂಡ್ತೇನೆ. ವೆರಿ ಗುಡ್. ನಾನಂದೆ, ಅಮ್ಮ ಕ್ಲಿಯರ್ ಆಯ್ತಾ? ಬಿಟ್ಬಿಡು. ಸುಮ್ಮನಿರು, ಇನ್ನೂ ಇದೆ, ಸ್ವಲ್ಪ ಇರು. ಮಗಳೇ, ನಾನು ಸ್ಟೂಲ್ ಮೇಲೆ ಕೂತ್ರೆ ಅತ್ತಿ ನಾನು ಕೆಳಗಡೆ ಚಾಪೆ ಹಾಸಿಕೊಂಡು ಕೂಡ್ತೇನೆ. ಬಿಡೋ ನಮ್ಮ ಅಮ್ಮಗಂದೆ. ಬಿಡೋ ಯವ್ವ, ಬಿಡೋ ಸಾಕಿನ್ನ. ಸೋಮನೇರ ನೀನಂದ್ಲು. ನಾನೇ ಚಾಪೆ ಮೇಲೆ ಕೂತ್ರೆ ನಾನು ನೆಲದ ಮೇಲೆ ಕೂಡ್ತೇನೆ ಅತ್ತೆ. ಬಿಡಮ್ಮ ಸಾಕು. ಸೋಮನೇರೋ ನೀನು ಮಾತಾಡಬೇಡ, ಮಧ್ಯೆ ಮುಗಿಯೋವರೆಗೆ ಮಾತಾಡಬೇಡ ಅಂದ್ಲು. ಸಾಕಿನ್ ಕೇಳಬೇಡ, ಬಹಳ ದೀರ್ಘಕ್ಕೆ ಹೋಯ್ತಿದ್ದು. ಬಿಡ್ಲಿಲ್ಲ ನಮ್ಮಮ್ಮ. ಮಗಳೇ, ನಾನೇ ನೆಲದ ಮೇಲೆ ಕೂತ್ರೆ? ತಕ್ಷಣ ನಮ್ಮ ಹೆಂಡತಿ ಹೇಳಿದ್ಲು, ನಾನೊಂದು ಗುಂಡಿ ತೆಗೆದು ಗುಂಡಿ ಒಳಗಡೆ ಕೂಡ್ತೇನೆ. ಬಿಟ್ಟು ಬಿಡಿಲ್ಲಿಗೆ ಅಂದೆ. ಬಿಡ್ಲಿಲ್ಲ ನಮ್ಮಮ್ಮ. ಮಗಳೇ, ನಾನೇ ಗುಂಡಿ ಒಳಗಡೆ ಕೂತ್ರೆ? ಈಕೆಂದ್ಲು, ಮ್ಯಾಲೆ ಕುಂತು ಮಣ್ಣು ಎಳಿತೀನಿ ಅಂತ. ಅದಕ್ಕೆ ಬಹಳ ಪರೀಕ್ಷೆ ಮಾಡಬಾರ್ದು ಹೆಣ್ಣುಮಕ್ಕಳನ್ನ. ಅವರವರ ಲೆವೆಲ್ನಲ್ಲಿ ಅವರವ್ರ ವ್ಯವಹಾರ ಮಾಡ್ತಿದ್ರೆ ಜೀವನ ಬಹಳ ಚೆನ್ನಾಗಿರ್ತದೆ ಸ್ನೇಹಿತರೆ. ಹೌದಾ? ಇಲ್ಲಿ 10 ವರ್ಷ ಎಷ್ಟು ಜನರಿಗಾಯ್ತು ಮದುವೆಯಾಗಿ? ಸ್ವಲ್ಪ ಕೈಗಳನ್ನ ಮೇಲೆ ಎತ್ತರಿ. 10 ವರ್ಷ ಎಷ್ಟು ಜನರಿಗಾಯ್ತು? ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ನೀವೆಲ್ಲ 8:30 ಆದರೂ ಮನೆಗೆ ಹೋಗಲಾರ್ದಕ್ಕೆ ಅನ್ಕೊಂಡೆ ನಾನು, ಆಗಿರಬೇಕು 10 ವರ್ಷ ಅಂತ. 10 ವರ್ಷ ಆದವ್ರ ಜೀವನದಲ್ಲಿ ಸ್ವಲ್ಪ ಲವಲವಿಕೆ ಕಡಿಮೆ ಇರ್ತದೆ, ಚುರುಕಿರೋದಿಲ್ಲ, ಏನೋ ಡಲ್ಲು. ಅಯ್ಯ, ಒಬ್ಬ ಟಿವಿ ನೋಡ್ತಿದ್ದ. ಹೊರಗಡೆಯಿಂದ ಅವನು ಸ್ನೇಹಿತ ಬಂದ. ಅಳಾಕತ್ತಿ ಬಿಟ್ಟಿದ್ದೀನಿ ಟಿ ವಿ ನೋಡ್ಕೊಂತ. ಇವ ಅಂದ, ಲೇ ಹುಚ್ಚ, ಹೆಣ್ಮಕ್ಳಂಗೆ ಸೀರಿಯಲ್ ನೋಡ್ಕೊಂತ ಅಳತಿ ಅಲ್ಲಿ, ಅಳಬಾರ್ದ. ಅಳಾಕತ್ತಿಲ್ಲ. ಯಾರು ಹೇಳ್ದಿಲ್ಲ ಅಳಾಕತ್ತಿ? ಏನವ ನಿನ್ನ ಕಣ್ಣಾಗ ನೀ ಸುಮ್ಮನಿರ, ನಾನು ಸೀರಿಯಲ್ ನೋಡಾಕತ್ತಿಲ್ಲ, ಮತ್ತ ನನ್ನ ಲಗ್ನ ಸಿಡಿ ನೋಡಾಕತ್ತೀನಿ. 10 ವರ್ಷ ಆತು ಲಗ್ನ ಆಗಿನಿ, ಈಗ ಯಾಕೆ ಆ ಸಿಡಿ ನೋಡ್ಕೊಂತ ಅಳ್ತೀಯಲ್ಲೇ? ನೋಡಲೇ ಅಲ್ಲಿ ಹೆಂಗಿದ್ದೆ ನಾನು. ಪೈಲ್ವಾನ್ ಆಗಿದ್ದೆ, ಈಗ ನೋಡು ಪ್ರಾಣೇಶ ಆದಂಗಾಗಿನಿ. ನನ್ನ ತಲೆಯಾಗ ನೋಡು ಕೂದಲ ಅರಣ್ಯ ಇದ್ದಂಗಿತ್ತು, ಈಗ ನೋಡು ಸಹರಾ ಮರುಭೂಮಿ ಆಗೈತಿ. ನನ್ನ ಮೀಸಿ ನೋಡಿ ಹೆಂಗಿದ್ವು, ರಾವಣನ ಮೀಸಿದಂಗಿದ್ವು ನಾಟಕದಾಗ, ಈಗ ನೋಡು ಮೀಸಿನೇ ಇಲ್ಲ. ಹೇಗಿದ್ದೆ, ಹುಲಿ ಅಂತಿದ್ದೆ, ಇಲಿಯಾಗಿ ಹೋದೆ ನಾನು. ಅದಕ್ಕೆ ಅವನ ಗೆಳೆಯ ಹೇಳ್ದ, ಲೇ ಲಗ್ನ ಆಗಿ 10 ವರ್ಷ ಆದಮೇಲೆ ಮದುವೆ ಕ್ಯಾಸೆಟ್ ಫಾರ್ವರ್ಡ್ ಮಾಡ್ತಾ ನೋಡಬಾರ್ದು, ರಿವೈಂಡ್ ಮಾಡ್ತಾ ನೋಡ್ಬೇಕು. ಏನಕ್ಕೆ ರಿವೈಂಡ್ ಮಾಡಿದ್ರೆ ಮಾಡಿ ನೋಡ್ರಿ. ಕಟ್ಟಿದ ತಾಳೆ ಬಿಚ್ಕೊಂತೀರಿ, ಹಾಕಿದ ಹಾರ ತಕ್ಕೊಂತೀರಿ, ಸೂಟ್ ಬಿಚ್ಚಿಡ್ತೀರಿ, ಆಕಿ ಮನೆಗೆ ಯಾಕೆ ಹೋಗಾಳ, ನಿಮ್ಮ ಮನೆಗೆ ನೀವು ಹೋಗ್ತೀರಿ, ಕಲ್ಯಾಣ ಮಂಟಪ ಖಾಲಿ. ವಾಹ್ ಕ್ಯಾ ಸೀನ್ ಹೈ. ಚಪ್ಪಾಳೆ ಬಿಡಿರಿ. ಯಾರಾದ್ರೂ 10 ವರ್ಷ ಆಗಿ ಮದುವೆ ಕ್ಯಾಸೆಟ್ ಮನೆಯಲ್ಲಿದ್ರೆ ಹೋದ್ಮೇಲೆ ಇದನ್ನ ಮಾಡಿ ನೋಡ್ರಿ, ಖಂಡಿತ ಸಂತೋಷ ಅನಿಸ್ತದ್ರಿ. ಹೆಣ್ಮಕ್ಳು ಅಷ್ಟೇ, ಬರೀ ಗಂಡಸರಿಗೆ ಮಾತ್ರ ಹೇಳ್ತಾ ಇಲ್ಲ ನಾನು. ನೀವು ಕೈ ಹಿಡಿದಿರ್ತಾರ, ಒಂದು ರಿವೈಂಡ್ ಮಾಡ್ರಿ, ಚೆಕ್ ಅಂತ ಕೈ ಬಿಡ್ತಾನೆ. ನಿಮ್ಮ ಫ್ರೆಂಡ್ಸ್ ಜೊತೆ ನೀವು, ಅವನ ಫ್ರೆಂಡ್ಸ್ ಜೊತೆ ಅವನು, ಏನು ಖುಷಿ. ಹೌದಾ? ಅದಕ್ಕೆ ಜೀವನದಲ್ಲಿ ಎಲ್ಲೆಲ್ಲಿ ನಮಗೆ ದುಃಖ ಅಂತ ಅನಿಸ್ತದೆಯೋ, ಸಂಸಾರ ದುಃಖ, ಹೆಂಡತಿ ಬೇಜಾರು, ಮಕ್ಕಳ ಬೇಜಾರು, ಅಲ್ಲೆಲ್ಲೆಲ್ಲ ಹಾಸ್ಯವನ್ನು ಅಪ್ಲೈ ಮಾಡ್ತಾ ನೋಡ್ತಾ ಹೋದ್ರೆ ನಮ್ಮ ಜೀವನದಂತ ಸುಂದರ ಜೀವನ ಇನ್ನೊಂದಿಲ್ಲ ಸ್ನೇಹಿತರೆ. ಅದಕ್ಕೆ ನಾನು ಟಿವಿಗಳನ್ನ ನೋಡಿದ್ರೆ ನಮ್ಗೆ ಏನೇನೋ ನೆನಪಾಗ್ತದೆ. ನಾವು ಓದಬೇಕು, ಇನ್ನೊಬ್ಬರ ಮಾತುಗಳನ್ನ ಕೇಳಬೇಕು, ಆಗ ಮಾತ್ರ ಜೀವನದಲ್ಲಿ ಹಾಸ್ಯ ಪ್ರಜ್ಞೆ ಉದಯ ಆಗ್ತದೆ. ಹಾಸ್ಯ ಪ್ರಜ್ಞೆ ಉದಯ ಆಯಿತು ಅಂದರೆ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿ ಹೋಗ್ತವೆ. ನಮ್ಮ ಉತ್ತರ ಕರ್ನಾಟಕದಾಗ ಸೊಳೆ ಮಗ ಅನ್ನೋದ್ರ ಜೊತೆಗೇನೆ ನಾವು ಎಲ್ಲರಿಗೂ ಅವ್ವ ಅಕ್ಕ ಅಣ್ಣ ಅಂತೀವ್ರಿ, ಮಾಮ ಅಂತ ಕರಿತೀವಿ. ಸುಮ್ಮನೆ ಬಸ್ಸಿನಾಗ ಕಂಡಕ್ಟರ್ ಬರ್ತಾನ್ರಿ, ಹೆಣ್ಮಗಳು ನಿಂತಿರ್ತಾಳ ಮುಂದೆ, ಅಕ್ಕ ಟಿಕೆಟ್ ಅಂತಾನೆ. ಯಾರೋ ಏನಾಕಿ ಮೇಡಮ್ ಲೇಡಿ ಅನ್ನಲ್ಲ, ಅಕ್ಕ ಟಿಕೆಟ್. ಅದಕ್ಕೆ ಆಕೆ ಏನಂತಾಳ್ರಿ, ಹಿಂದೆ ಮಾಮ್ ತಗಂತ ನೋಡು. ನೋಡಿ, ತನಗ ಅಕ್ಕ ಅಂದಮೇಲೆ ಆಕೆ ಗಂಡ ಮಾಮ ಅದ. ಅಕ್ಕ ಟಿಕೆಟ್, ಹಿಂದೆ ಮಾಮ್ ತಗಂತ ನೋಡು. ಅಕ್ಕ ಇಲ್ಲಿ ಹಿಂದ ಮಾಮ ಯಾರು, ಭಾಳ ಮಂದಿ ಅದಾರ ಅಂತವ. ಮಾಮ ಯಾರ, ಅಲ್ಲೇ ಕನ್ನಡಕ ಹಾಕೊಂಡ ನೋಡು, ಹಿಂದೆ ಕನ್ನಡಕ ಹಾಕೊಂಡನ, ಮುಂದೆ ಹಾಕ್ಯವನ್ ನಂಗೆ ಆತ, ನಾ ಹಿಂದೆ ಯಾಕೆ ಹಾಕೊಂಡನದನ ಅಂತವ. ಎಷ್ಟು ತಮಾಷೆ ಪ್ರಸಂಗ.
ಅಕ್ಕ ತಂಗಿ ಅಂತ ಮಾತಾಡೋದು ಬಾಡ್ರಿ ನಮ್ಗೆ. ಅವ್ವ, ಅಕ್ಕ, ತಂಗಿ, ಬಾ ತಂಗಿಗೆ ಮ್ಯಾಕ್ ಕುಂದ್ರು, ಬನ್ನಿ ಅಕ್ಕ, ಈಗೆಲ್ಲ ಮಾತಾಡ್ತೀವಿ. ಕನ್ಯಾ ನೋಡೋಕೆ ಹೋಗಿದ್ದಬ್ಬ, ಮದುವೆ ಮಾಡ್ಕೋಬೇಕಂತ ಹೇಳಿ. ಕನ್ಯಾ ನೋಡೋದಕ್ಕೆ ಹೋದಾಗ ಎಲ್ಲ ಹಿರಿಯರು ಡಿಸೈಡ್ ಮಾಡಿದ್ರು, ನಾವು ಮಾತಾಡ್ಸೋ ಹಾಗಿಲ್ಲ ಕನ್ಯೆಯನ್ನ, ಅವನೇ ಮಾತಾಡ್ಸ್ಬೇಕು. ಲೇ ತಮ್ಮ, ನೀನ ಮಾತಾಡ್ಸ. ಏನು ಮಾತಾಡ್ಸಲಿ ಮಾವ ಅಂದವ. ಹೆಸರು ಕೇಳಲೆ ಮಾತಾಡ್ಸ. ಈಗ ನೋಡ್ರಿ, ನೀವು ನಮ್ಮನ್ನು ಕೇಳಬಾರ್ದು, ನೀವೇ ಮಾತಾಡ್ಬೇಕು. ಇವ ಕೈ ಕೈ ಹಿಚ್ಕೊಂತ ಹಿಂಗೆ ಮಾಡ್ಕೊಂತ, ತಂಗಿ ನಿನ್ನ ಹೆಸರೇನವ? ಹಣಿ ಬಡ್ಕೊಂಡವ್ಲಿ, ನಿನ್ನ ಮಾಡ್ಕೊಳಕ್ಕೆ ಆಕೆಗೆ ತಂಗಿ ನಿನ್ನ ಹೆಸರೇನವ ಅಂತ ಏನ್ಲೆ? ಮತ್ತೇನ್ರಿ ಕೇಳಲೆ? ಮತ್ತ ಇವ, ತಂಗಿ ನಿನಗೆ ಎಷ್ಟು ಮಂದಿ ಅಣ್ಣಂದ್ರದಾರವ? ಆಕೆಗೂ ತಲೆ ಕೆಟ್ಟಬಿಟ್ಟಿತ್ರಿ. ಇಬ್ರು ಅಣ್ಣಂದ್ರದಾರಪ್ಪ ನನಗ, ನಿನ್ನ ಸೇರಿ 3 ಮಂದಿ ಆದ್ರು ಅಂತ ಹೇಳಿ. ಹೋಗ್ಲಿ, ಏನೋ ಮಾತು ತಪ್ಪ್ಯಾರ ಅಂತೇಳಿ ಮದ್ವಿ ಮಾಡಿಬಿಟ್ರಿ ಇಬ್ಬರದು. ಮದ್ವಿ ಮಾಡಿ ಇನ್ನೇನು ಕಾರಿನವರೆಗೂ ಬೀಳ್ಕೊಡೋದಕ್ಕೆ ಮಾವ ಹೋದ. ಮಾವ ಬಂದು ಅಳ್ತಾ ಮಗಳನ್ನ ಅಪ್ಪಿಕೊಂಡ. ದುಃಖ ತಡೆದಾಗ್ಲಿಲ್ರಿ ಇವಾಗ. ಏನನ್ಬೇಕ್ರಿ? ಮಾವ ನೀ ಅಳಬೇಡ, ಅಳಬೇಡ ಮಾವ, ಇವತ್ತಿನಿಂದ ಆಕಿ ನಿನ್ನ ಮಗಳಲ್ಲ, ನನ್ನ ಮಗಳು. ಅವಾಗ ಡಿಸೈಡ್ ಮಾಡಿದ್ರು ಉತ್ತರ ಕರ್ನಾಟಕ ಮಂದಿ ಅದನ್ನೂ ಮಾತಾಡ್ತಾರ, ಇದನ್ನೂ ಮಾತಾಡ್ತಾರ. ಸಹಜವಾದಂಥ ಮಾತುಗಳು ಬಾಯಲ್ಲಿ ಹೊಮ್ತಾವ. ಎಷ್ಟು ತಾಜಾ ಹಾಸ್ಯ ನಮ್ಮಲ್ಲಿ ನಡೀತಾವೆ ಅಂದ್ರೆ, ಡಾಕ್ಟರ್ ಸರಳಾ ದೇಶಪಾಂಡೆ ಅಂತ ನಮ್ಮಲ್ಲಿ ಒಬ್ಬ ಡಾಕ್ಟರ್ MBBS ಓದಿದ್ಲು. ಆಕೆ ಕ್ಲಿನಿಕ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ಲು ಒಂದು ದಿವಸ ಮುಂಜಾನೆ 9 ರಿಂದ 12 ಗಂಟೆ ಕ್ಲಿನಿಕ್. ಡಾಕ್ಟರ್ ಸರಳಾ ದೇಶಪಾಂಡೆ MBBS ಒಳಗಡೆ ಹೋದ್ಲು. ಒಬ್ಬ ಬಂದ ಮುಂದೆ ಕೂತ, ನೋಡ್ದ ಆಕಿನ 12 ಗಂಟೆವರೆಗೂ ನೋಡಿದೆ ಸರ್. 9 ರಿಂದ ಏನೂ ಚೆಕಪ್ ಮಾಡಿಸ್ಕೊಳ್ಳಿಲ್ಲ. 12 ಗಂಟೆ ಆಯಿತು, ಹೊರಗಡೆ ಬಂದ. ಮರುದಿವಸ ಬಂದ ಮತ್ತೆ 9 ಗಂಟೆಗೆ. 9 ರಿಂದ 12 ಬರೀ ನೋಡೋದೇ ಆಕಿನ. ಅನುಮಾನ ಆಯಿತು ಸರಳಾ ದೇಶಪಾಂಡೆ, ಯಾರು ಇವನು, ಮೆಂಟಲ್ ಇರಬೇಕು ಇವನು. ಸತತ 1 ವಾರಗಳ ಕಾಲ ಅಬ್ಸರ್ವ್ ಮಾಡಿದ್ರೆ ಅವನೇನು ತೋರಿಸ್ಕೊಳ್ಳಲ್ಲ, ಬರೀ ನೋಡ್ತಿದ್ದ ಹೋಗ್ತಿದ್ದ. ಗಂಡನಿಗೆ ಹೇಳಿದ್ರಿ, ಯಾವನೊಬ್ಬ ಬಂದು ಕುಂದ್ರಾಕತ್ತಾನ ಮುಂದೆ, ಬರೀ ನಾನು ನೋಡ್ತಾನ, ಎದ್ದು ಹೋಗಾನ, ಏನೂ ತೋರಿಸ್ಕೋವಲ್ಲ. ಗಂಡ ಬಂದು ಅವನ ಕಾಲಾರ ಪಟ್ಟಿ ಹಿಡಿದ, ಲೇ ಹುಚ್ಚ ನನ್ನ ಮಗನೇ, ಯಾರಲ್ಲ ನೀನು, ಬರೀ ಬರ್ತಿದ್ದಿ, ಕುಂದಿರ್ತಿದ್ದಿ, ನೋಡ್ತಿದ್ದಿ, ಹೋಗ್ತಿದ್ದಿ, ಏನಾಗೈತೆ ನಿನಗೆ ಅದನ್ನ ಹೇಳ, ಕೈ ತೆಗಿರಿ ನೀವು, ತಪ್ಪು ನಿಮ್ಮದೈತೆ ಅಂದ. ಹೆಂಗ ನೀವು ಬೋರ್ಡ್ ಏನು ಬರೆಸಿರಿ? ಬೋರ್ಡ್ನಾಗ ಏನಾಯ್ತು ಅದನ್ನು ಮಾಡಾಕತ್ತೀನಿ ನಾನು. ಬೋರ್ಡ್ ಬರೆಸಿವಿ, ಬರ್ರಿ ನೋಡಿ ಬರ್ರಿ. ಹೊರಗೆ ಬಂದು ನೋಡ್ತಾನೆ ಸ್ನೇಹಿತರೆ, ಬೋರ್ಡು ಏನೈತಿ ಬೋರ್ಡ್ನಾಗ? ಡಾಕ್ಟರ್ ಸರಳಾ ದೇಶಪಾಂಡೆ MBBS, ನೋಡುವ ಸಮಯ 9 ರಿಂದ 12. ತಪ್ಪ್ಯಾರ್ದ್ರಿ ಅಂದವ. ಯಪ್ಪ ನಂದಾಯ್ತಲ್ಲ, ಉಳ್ಕೊಂಡೆ ನಾನು. 1 ವಾರ ಹಿಂದೆ ಬಂದಿದ್ರೆ ಇನ್ನ ಗದ್ಲಕ್ಕೆ ಬೀಳ್ತಿದ್ದಿ. ಏನು ಅವಾಗ ಏನು ಬರ್ಸಿದ್ದೀನ್ರಿ? ಡಾಕ್ಟರ್ ಸರಳಾ ದೇಶಪಾಂಡೆ MBBS, ಸಿಗುವ ಸಮಯ 9 ರಿಂದ 12 ಅಂತ ಬರೆಸಿದ್ದ. ಸದ್ಯ 1 ವಾರ ಬಿಟ್ಟು ಬಂದು ಇಲ್ಲಿಗೆ ಗದ್ಲಕ್ಕೆ ಬೀಳ್ತಿದ್ದಿ ತಮ್ಮನೆ. ಎಷ್ಟು ಚೆನ್ನಾಗಿ ಸಹಜವಾದಂತ ನೋಡುವ ಸಮಯ, ಸಿಗುವ ಸಮಯ. ಇವತ್ತು ಸ್ನೇಹಿತರೆ ನಮಗೆ SMS ಬರ್ತಾವೆ. ಎಷ್ಟು ಅದ್ಭುತವಾದಂಥ SMS. ಮೊಬೈಲು ಶಾಪವೂ ಹೌದು, ವರವೂ ಹೌದು. ಹೌದಾ? ನೋಡಿ, ಇಲ್ಲಿ ಮೊಬೈಲ್ ಆಫ್ ಮಾಡಿ, ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ಬೇಕು ನಾವು. ಎಲ್ಲ ಮಾಡಿದಿರಿ, ಬಹಳ ಸಂತೋಷ ನನಗೆ. ನಿಜವಾದಂಥ ನಾಗರಿಕ, ಸಿವಿಕ್ ಸೆನ್ಸ್ ಇರುವಂಥ ನಾಗರಿಕನಾದ್ರೆ 10 ಜನ ಸೇರುವಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾನೆ, ಅವನೇ ನಿಜವಾದ ನಾಗರಿಕ. ಯಕ್ಷ ಪ್ರಶ್ನೆಯಲ್ಲಿ, ಮಹಾಭಾರತದ ಯಕ್ಷ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರ್ತದೆ. ಯಕ್ಷ ಧರ್ಮರಾಯನನ್ನು ಒಂದು ಪ್ರಶ್ನೆ ಕೇಳ್ತಾನೆ, ಏನಂತ? ಜಗತ್ತಿನಲ್ಲಿ ಅತ್ಯಂತ ಸುಖಿಯಾದ ಮನುಷ್ಯ ಯಾರು? ಆಗ ಧರ್ಮರಾಯ ಹೇಳ್ತಾನೆ, ಜಗತ್ತಿನಲ್ಲಿ ಅತ್ಯಂತ ಸುಖಿಯಾದ ಮನುಷ್ಯ ಯಾರು ಅಂದ್ರೆ, ಯಾವನಿಗೆ ಪ್ರಯಾಣ ಇಲ್ಲವೋ ಅವನು ನಿಜವಾದ ಸುಖಿ. ನಿನ್ನೆ ನನಗೆ ಹಾಗೆ ಅನಿಸಿತ್ತು, ಅದಕ್ಕೆ ನಾನೊಂದು ಸೇರಿಸ್ತೀನಿ ಸ್ನೇಹಿತರೆ. ಏನು? ಜಗತ್ತಿನಲ್ಲಿ ಯಾವನ ಹತ್ರ ಮೊಬೈಲ್ ಇಲ್ಲವೋ ಅವನು ಸುಖಿ. ಮೊಬೈಲ್ ಇದೆಯೋ, ಇದ್ರೂ ನೆಟ್ವರ್ಕ್ ಇಲ್ಲವೋ ಅವನಂತೂ ಪರಮ ಸುಖಿ. ಮೊಬೈಲು ನಮ್ಮ ಶತ್ರುವೂ ಹೌದು, ಮಿತ್ರನೂ ಹೌದು. ಎಲ್ಲೋ ಇರ್ತೀವಿ, ಮೊಬೈಲ್ ರಿಂಗ್ ಆಗ್ತದೆ, ತೋರಿಸ್ಬೇಕು. 15,000 ರೂಪಾಯಿ ಮೊಬೈಲ್, ಕಲರ್ ಮೊಬೈಲ್ ಇದೆ, ತೋರಿಸೋಣ ಎಲ್ರಿಗೂ ಅಂತ ತೆಗೆದಿಟ್ಟಿರ್ತೀವಿ, ರಿಂಗ್ ಆಗಲ್ಲ. ಬಸ್ಸಲ್ಲಿ ಸೀಟ್ ಸಿಗದೆ ನೇತಾಡ್ತಿರ್ತೀವಿ, ಅವಾಗ ರಿಂಗ್ ಆಗ್ತದೆ. ಬಾತ್ರೂಮಲ್ಲಿ ಹೋಗಿ ಡೋರ್ ಲಾಕ್ ಮಾಡಿರ್ತೀವಿ, ಅವಾಗ ರಿಂಗ್ ಆಗ್ತದೆ. ಎಲ್ಲಿ ಬೇಡವೋ ಅಲ್ಲಿ ರಿಂಗ್ ಆಗ್ತದೆ. ಇದಕ್ಕೆ ಮೊಬೈಲ್ ಶತ್ರು ಅನ್ನೋದು. ಮಿತ್ರ ಯಾವಾಗ? SMS ಗಳಿಗಾಗಿ ಅದು ನಮ್ಮ ಮಿತ್ರ. ಎಂತೆಂಥ SMS ಬರ್ತಾವೆ.